ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಚಳಿಗಾಲ ಬಂದ ಕೂಡಲೇ ಹಲವಾರು ರೀತಿಯ ವೈರಲ್ ಸೋಂಕುಗಳು ಕಾಡುವುದಕ್ಕೆ ಶುರು ಮಾಡುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಜ್ವರ, ಶೀತ, ತಲೆನೋವು ಮತ್ತು ಮೈಕೈ ನೋವುಗಳ ಸಮಸ್ಯೆ ಜಾಸ್ತಿ ಕಾಡುತ್ತದೆ. ಇದಕ್ಕಾಗಿ ದೇಹದಲ್ಲಿನ ಪ್ರತಿರೋಧಕ ಶಕ್ತಿಯನ್ನು ಪ್ರಬಲವಾಗಿ ಇಟ್ಕೊಳ್ಳುವುದು ಅತಿ ಅಗತ್ಯ. ಇದಕ್ಕೆ ಸೊಲ್ಯೂಷನ್ ಅಂದರೆ ದೇಹಕ್ಕೆ ಬಿಸಿ ಇಡುವಂಥ ಆಹಾರವನ್ನು ಬಳಸುವುದು. ಅದು ಹೇಗೆ ಸಿಗುತ್ತೆ ಅಂದರೆ ಶೇಂಗಾ ಬೀಜ ಅಥವಾ ಕಡಲೆ ಬೀಜಗಳನ್ನು ಬಳಸುವುದರಿಂದ ಮತ್ತು ಎಳ್ಳು ತಿನ್ನುವುದರಿಂದ, ಅದ್ರ ಜೊತೆಗೆ ಬೆಲ್ಲದ ಕಾಂಬಿನೇಷನ್ನಲ್ಲಿ ತಿನ್ನುವುದರಿಂದ ಅನೇಕ ರೀತಿಯ ಬೆನಿಫಿಟ್ಸನ್ನು ನಾವು ಕಾಣಬಹುದು. ಅದಕ್ಕೆ ಒಂದು ಒಳ್ಳೆಯ ಆಹಾರ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಶೇಂಗಾ ಹೋಳಿಗೆ. ಅದು ಎಸ್ಪೆಷಲಿ ಸಂಕ್ರಾಂತಿ ಟೈಮಲ್ಲಿ ಯಾಕೆ ಮಾಡ್ತಾರೆ ಅಂದರೆ ರೀಸನ್ ಇದೆ. ದೇಹವನ್ನು ಬೆಚ್ಚಗಾಗಿ ಇಡುವುದಕ್ಕೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಮಾಡುವಂಥ ಹೋಳಿಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ಬಂದು ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಶೇಂಗಾ ಹೋಳಿಗೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು 20 ಶೇಂಗಾ ಹೋಳಿಗೆಗೆ ಬೇಕಾದ ಸಾಮಗ್ರಿಗಳು ಬಂದು 1 ಗ್ಲಾಸು ಶೇಂಗಾ ಅಥವಾ ಕಡಲೆ ಬೀಜ, 1 ಗ್ಲಾಸು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳನ್ನು ಬಳಸಬಹುದು. ಹಾಗೆ ಅದಕ್ಕೆ ಸಮ ಪ್ರಮಾಣದಲ್ಲಿ 1 ಗ್ಲಾಸಿನಷ್ಟು ನಾನು ಬೆಲ್ಲವನ್ನು ಬಳಸಿದ್ದೇನೆ. ಇಲ್ಲಿ ನೀವು ಜಾಸ್ತಿನ ಹಾಕೋಬೋದು ಅಥವಾ ಕಡಿಮೆ ಮಾಡ್ಬೋದು ಬೆಲ್ಲ. ಇಲ್ಲಿ ನಾನು 1 ಗ್ಲಾಸ್ ಶೇಂಗಾನ ಲೋ ಫ್ಲೇಮ್ನಲ್ಲಿ ಹುರಿದು ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ 1 ಗ್ಲಾಸ್ನಷ್ಟು ಶೇಂಗಾ ಬೀಜನ ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ತರಿತರಿಯಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ದಪ್ಪನೇ ಇರಬಾರ್ದು, ಜಾಸ್ತಿ ಪೌಡ್ರನ್ನ ಹಾಕಿರಬಾರ್ದು. ಆ ರೀತಿಯಲ್ಲಿ ನಾವು ಪೌಡ್ರವನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 1 ಗ್ಲಾಸಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸಿನ ಮೇಲೆ ಮತ್ತು ಅರ್ಧ ಗ್ಲಾಸಷ್ಟು ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತೇಳಿ. ನೀವು ಬೇಕಾದರೆ ಕಡಿಮೆ ಸ್ವೀಟ್ ತಿನ್ನೋರಿದ್ದರೆ 1 ಗ್ಲಾಸ್ದಷ್ಟು ನೀವು ಬೆಲ್ಲದ ಪುಡಿಯನ್ನು ನೀವು ಸೇರಿಸ್ಕೋಬಹುದು. ಇದನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕಿ 2 ಬ್ಯಾಚಸ್ ಆಗಿ ಮಾಡಿ ನಾನು ಪುಡಿಯನ್ನು ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಪೌಡ್ರ್ ಮಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಮಿಕ್ಸರ್ನ ರಿವರ್ಸ್ನಲ್ಲಿ ಸ್ವಲ್ಪ ಗಿರ್ಕಂತ ಅನ್ನಿಸ್ಬೇಕು. ಜಾಸ್ತಿ ಪೌಡ್ರ್ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಅದೇ ಥರ ಮತ್ತೆ ಸೇಮ್ ಪ್ರೊಸೀಜರಲ್ಲಿ ಸೆಕೆಂಡ್ ಬ್ಯಾಚನ್ನು ನಾನು ಹಾಕ್ಕೊಂಡು ಇಡ್ತಾ ಇದ್ದೀನಿ. ನೋಡ್ಬೋದು ಈ ಥರ ಬಂದಿದೆ. ತುಂಬ ತಳುನೂ ಆಗಿರಬಾರ್ದು, ತುಂಬ ದಪ್ಪನೂ ಉಳಿದಿರಬಾರ್ದು, ಆ ಥರ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಬಿಳಿ ಎಳ್ಳನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಇದನ್ನು ನಾನು ಗಿರ್ಕಂತ ಅಷ್ಟೇ ಅನ್ನಿಸ್ತೀನಿ. ಅಂದರೆ ಒಳಗಡೆ ಎಳ್ಳು ಇರಬೇಕಾಗುತ್ತೆ, ಫುಲ್ ಪೌಡ್ರ್ ಹಾಕಬಾರ್ದು. ಅದೇ ರೀಸನ್ಗೆ ನಾನು ಶೇಂಗಾ ಜೊತೆಗೆ ಎಳ್ಳನ್ನು ಮಿಕ್ಸ್ ಮಾಡಿಲ್ಲ. ಸೊ ಸಪ್ರೇಟಾಗಿ ಅದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಬೆಲ್ಲ ಜೊತೆ ಸೇರಿಸ್ತಾ ಇದ್ದೀನಿ. ಶೇಂಗಾ ಬೆಲ್ಲನ ಯಾಕೆ ನಾನು ಮಿಕ್ಸರ್ನಲ್ಲಿ ಹಾಕಿದ್ದೆ ಅಂದರೆ ಚೆನ್ನಾಗಿ ಕೂಡ್ಕೊಳ್ಳಿ ಅಂತ ಅಷ್ಟೇ. ಲಾಸ್ಟಿಗೆ ನಾನು ಎಳ್ಳನ್ನು ಪುಡಿ ಮಾಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಕೈಯಲ್ಲಿ ಹಿಡ್ಕೊಂಡ್ರೆ ಇಷ್ಟು ಥರ ಮುದ್ದೆಯಾಗಿ ಬರಬೇಕು, ಅಂದರೆ ಸ್ವೀಟ್ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದನ್ನು ನಾನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೋತೀನಿ. ಯಾಕೆ ಮನೆಯಲ್ಲಿ ಮಕ್ಕಳಿರೋದರಿಂದ ನನಗೆ ಕಂಪ್ಲೀಟಾಗಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಪ್ರೊಸೀಜರ್ ಇದೆ ಅಂತೇಳಿ ನಾನು ಇದು ಪೌಡ್ರನ್ನು ಮೊದಲಿಗೆ ಮಾಡಿ ಇಟ್ಕೊಂಡಿದ್ದೆ. ಇದು ನೆಕ್ಸ್ಟ್ ಡೇನ ನಾನು ಹೋಳಿಗೆನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಿನಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆನ ಬಳಸ್ತಾ ಇದ್ದೀನಿ. ಹಾಗೆ ಅದಕ್ಕೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಮೈದಾ ಹಿಟ್ಟನ್ನು ಬಳಸ್ತಾ ಇಲ್ಲ. ಸ್ವಲ್ಪ ಹೆಲ್ದಿಯಾಗಿ ಇರಲಿ ಅಂತ ನಾನು ಗೋಧಿ ಹಿಟ್ಟನ್ನೇ ಬಳಸಿದ್ದೀನಿ. ರವೆ ಇತ್ತಲ್ಲ, ಅದಕ್ಕೆ ನಾನು ನೀರು ಹಾಕಿ ಚೆನ್ನಾಗಿ ನೆನೆಸ್ಕೊಂಡು ಇಟ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಾಗೆ ರವೆ ಹಾಕೋದರಿಂದ ಹೋಳಿಗೆ ಗರಿ ಗರಿಯಾಗಿ ಬರುತ್ತೆ, ತುಂಬ ಒಂಥರ ಕ್ರಿಸ್ಪಿ ಥರ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂಥೇಳಿ. ನೆಕ್ಸ್ಟ್ ಇಲ್ಲಿ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಬೇರಿಸಿ ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ದಷ್ಟು ಚೆನ್ನಾಗಿ ಕಾಸಿದಂಥ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಹಾಗಾಗಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇಲ್ಲಿ ನಾನು 3 to 4 ಟೈಮ್ಸ್ ಗೋಧಿ ಹಿಟ್ಟನ್ನು ಚೆನ್ನಾಗಿ ಚಾಣಿಸ್ಕೊಂಡು ಅಥವಾ ಸೋದಿಸಿಕೊಂಡು ಇಟ್ಕೊಂಡಿದ್ದೀನಿ. ಫೈನ್ ವೈಟ್ ಪೌಡ್ರ್ ಬರಲಿ ಅಂತ. ಇದರಿಂದ ನಾವು ಮಾಡೋದರಿಂದ ಹೋಳಿಗೆ ಕಲರು ಕಪ್ಪು ಬರುವುದಿಲ್ಲ ಅಂತ ಅಷ್ಟೇ. ಇಲ್ಲಿ ನೀವು ಎಣ್ಣೆ ಬದಲಿ 1 ಚುಟಿಕೆ ಸೋಡಾನ ಬಳಸ್ಬೋದು. ಬಟ್ ಸೋಡಾ ಹಾಕೋದರಿಂದ ಹೋಳಿಗೆ ಕೆಂಪಾಗಿ ಬರುತ್ತೆ, ಹಾಗಾಗಿ ನಾನು ಇಲ್ಲಿ ಸೋಡಾನ ಸ್ಕಿಪ್ ಮಾಡಿದೆ. ಇಲ್ಲಿ ನಾನು ಅರ್ಧ ಗಂಟೆ ಹಿಟ್ಟನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ.
ನೆಕ್ಸ್ಟ್ ಪ್ರೊಸೀಜರ್ ಬಂದು ನಾನು ರೆಡಿ ಮಾಡಿ ಇಟ್ಕೊಂಡಂಥ ಸ್ಟಫಿಂಗಿಗೆ ಬಿಸಿ ನೀರನ್ನು ಚಿಮ್ಸ್ತಾ ಇದ್ದೀನಿ. ಅಂದರೆ ಉಗುರು ಬೆಚ್ಚಗಿರುವ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. ನೀವು ಹೋಳಿಗೆ ಯಾವ ಥರ ಬೇಕು, ದೊಡ್ಡದು ಬೇಕಾ ಅಥವಾ ಚಿಕ್ಕದು ಬೇಕಾ ಆ ರೀತಿಯಲ್ಲಿ ನಾವು ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮೀಡಿಯಮ್ ಸೈಜ್ನಲ್ಲಿ ಹೋಳಿಗೆಯನ್ನು ಮಾಡ್ತಾ ಇರೋದರಿಂದ ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನು ಕಟ್ಕೊಂಡು ಇಟ್ಕೋತಾ ಇದ್ದೀನಿ. ಈ ಥರ ಮಾಡೋದರಿಂದ ಹೋಳಿಗೆಯಲ್ಲಿ ಸ್ಟಫಿಂಗ್ ಮಾಡೋದ್ರ ಟೈಮ್ನಲ್ಲಿ ತುಂಬ ಈಸಿಯಾಗಿ ಹೋಳಿಗೆ ಬರುತ್ತೆ, ಹರಿಯೋದು ಇಲ್ಲ. ಇದನ್ನು ನಾನು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೋತೀನಿ. ಅದ್ರ ಜೊತೆಗೆ ಏನು ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ಹೋಳಿಗೆ ಮಾಡುವಾಗ ಈಸಿ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ಎಲ್ಲ ಉಂಡೆಗಳು ರೆಡಿ ಆಯಿತು. ಇವಾಗ ಹೋಳಿಗೆಯನ್ನು ಮಾಡ್ಕೊಂಬಿಡೋಣ ಬನ್ನಿ. ಅದಕ್ಕೆ ನಾನು ಸ್ವಲ್ಪ ಡಸ್ಟಿಂಗ್ ಅಂಥೇಳಿ ಒಣ ಹಿಟ್ಟನ್ನೇ ಬಳಸಿದ್ದೀನಿ. ಅದನ್ನು ಜಸ್ಟ್ ನಾವು ಡಸ್ಟಿಂಗ್ ಮಾಡಿ ಉಂಡೆಯನ್ನು ಈ ಥರ ನಾವು ಚಿಕ್ಕದಾದ ಪೂರಿಯನ್ನು ಲಟ್ಸ್ಕೋಬೇಕಾಗುತ್ತೆ. ಅದಕ್ಕೆ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಸ್ಟಫಿಗನ್ನು ಹಾಕಿ ನೀವು ಯೂಶ್ವಲಿ ಹೇಗೆ ನಾವು ಪರೋಟ ಮಾಡ್ತೀವಲ್ಲ ಅದೇ ರೀತಿ ಅಥವಾ ಹೋಳಿಗೆ ಮಾಡುವ ವಿಧಾನದಲ್ಲಿ ಅದನ್ನು ಚೆನ್ನಾಗಿ ಸ್ಟಫಿಂಗನ್ನು ನಾವು ಈ ಥರ ಹಿಟ್ಟಿನಲ್ಲಿ ಇಟ್ಕೊಂಡು ರೋಲ್ ಮಾಡಿ ನಾವು ಅದನ್ನು ಚೆನ್ನಾಗಿ ಮುಚ್ಚಬೇಕಾಗುತ್ತೆ. ಆಮೇಲೆ ಮತ್ತೆ ಡಸ್ಟಿಂಗ್ ಮಾಡಿ ಈ ಥರ ನಾವು ತೀಡ್ಕೋತಾ ಹೋಗಬೇಕಾಗುತ್ತೆ. ಈಸಿಯಾಗಿರುತ್ತೆ. ಹಿಟ್ಟು ಚೆನ್ನಾಗಿ ಹದ ಆದರೆ ಚೆನ್ನಾಗಿ ಬರುತ್ತೆ. ಹಾಗೆ ಲಟ್ಸ್ಕೋತಾ ಹೋಗ್ತಾ ಇದ್ದೀನಿ, ತಿರ್ಸ್ಕೋತಾ. ಇದರಿಂದ ನಮ್ಮದು ಮೀಡಿಯಮ್ ಸೈಜ್ ಗಾತ್ರದಲ್ಲಿ ನಾವು ಹೋಳಿಗೆಯನ್ನು ಮಾಡ್ಕೋಬೋದು. ಇದೇ ಥರ ಎಲ್ಲ ಹೋಳಿಗೆಯನ್ನು ಮಾಡ್ಕೋತಾ ಹೋಗ್ತೀನಿ. ತುಂಬ ಸಿಂಪಲ್ ಆಗಿದೆ, ನೀವು ಆರಾಮಾಗಿ ಮಾಡ್ಬೋದು. ಹಾಗೆ ನಾವು ಫ್ಲೇಮನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ನಾವು ಹೋಳಿಗೆಯನ್ನು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಬೇಗನೆ ಅದು ಸುಡುವ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದರಲ್ಲಿ ಬೆಲ್ಲ ಬಳಸೋದರಿಂದ ಅಂಟಿಗೆ ಜಲ್ದಿನೇ ಅದು ಸುಟ್ಟು ಹೋಗುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ದಲ್ಲಿ ನಾವು ಚೆನ್ನಾಗಿ ಹೋಳಿಗೆಯನ್ನು ಬೇಯಿಸೋದರಿಂದ ತುಂಬ ನೀಟಾಗಿ ನಮ್ಮ ಹೋಳಿಗೆಗಳು ಬರುತ್ತೆ. ಇಲ್ಲಿ ನಾನು ಗೋಧಿ ಹಿಟ್ಟು 3-4 ಸತಿ ಚೆನ್ನಾಗಿ ಫಿಲ್ಟ್ರ್ ಮಾಡಿದ್ದರಿಂದ ಹೋಳಿಗೆ ಕಲರು ನೋಡ್ಬೋದು, ತುಂಬ ಬಿಳಿಯಾಗಿ ಬಂದಿದೆ, ಅಷ್ಟು ಕಪ್ಪಾಗಿ ಬಂದಿಲ್ಲ. ಹಾಗೆ ಅದ್ರ ಜೊತೆಗೆ ಸೋಡಾವನ್ನು ಬಳಸಿಲ್ಲ, ಹಾಗಾಗಿ ಕೆಂಪಾಗಿಲ್ಲ ಹೋಳಿಗೆ, ತುಂಬ ಬಿಳಿಯಾಗಿ ಬಂದಿದೆ. ಅದೇ ಥರ ನಾನು ಎಲ್ಲ ಹೋಳಿಗೆಗಳನ್ನು ಮಾಡ್ಕೋತಾ ಹೋಗ್ತೀನಿ. ಜಸ್ಟ್ ನಾವು ಜಾಸ್ತಿ ಫ್ಲೇಮ್ನಲ್ಲಿ ಇಡಬಾರ್ದು. ಒಂದು ನಾವು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಈಸಿಯಾಗಿ ನೀವು ಹೋಳಿಗೆಯನ್ನು ರೆಡಿ ಮಾಡ್ಕೋಬೋದು. ಇದು ಶೇಂಗಾ, ಬೆಲ್ಲ ಮತ್ತು ಎಳ್ಳನ್ನು ಬಳಸುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಉಷ್ಣಾಂಶವನ್ನು ನಾವು ಪಡೆಯಬಹುದು. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಸಂಕ್ರಾಂತಿ ಸ್ಪೆಷಲ್ಲಾಗಿ ನಾವು ಶೇಂಗಾದ ಹೋಳಿಗೆಯನ್ನು ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ತುಂಬ ಗರಿಗರಿಯಾದ ಹೋಳಿಗೆ ನೀವು ಮಾಡ್ಕೋಬೋದು ಮನೆಯಲ್ಲಿ ಈಸಿಯಾಗಿ ಅಂತ ತೋರ್ತಾ ಇದ್ದೀನಿ. ಇದನ್ನು ಮಾಡಿ ನೀವು ಒಂದು ದಿನ ಆಲ್ಮೋಸ್ಟ್ ನೀವು ಹೊರಗಡೆನೇ ಇಡಬೇಕಾಗುತ್ತೆ. ಸ್ವಲ್ಪ ಮೆತ್ತಗಿರುತ್ತೆ ಹೋಳಿಗೆ. ಸಡನ್ನಾಗಿ ನೀವು ಬಾಕ್ಸ್ನಲ್ಲಿ ಇಟ್ಟರೆ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೀವು ಒಂದು ದಿನ ನೀವು ಹೊರಗಡೆನೇ ಇಟ್ಟು ಅಂದರೆ ಅದ್ರ ಮೇಲೆ ಒಂದು ಬಿಳಿ ಅರಿಬಿ ಅಥವಾ ಒಂದು ತೆಳು ಅರಿಬಿಯನ್ನು ಹಾಕಿ ನೀವು ಚೆನ್ನಾಗಿ ಹೊರಗಡೆ ಇಡಬೇಕಾಗುತ್ತೆ. ನೆಕ್ಸ್ಟ್ ಡೇ ಇದನ್ನು ನೀವು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಇದನ್ನು ನೀವು ಅಂದರೆ 15 days to 1 month ತನಕ ನೀವು ಆರಾಮಾಗಿ ಇಟ್ಟು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಏನೂ ಕೆಡುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಮತ್ತು ನಿಮಗೆ ಒಂದು ಹೊಸ ರೆಸಿಪಿ ಜೊತೆಗೆ, ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.